ಈಗೆಲ್ಲ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ. ನಮ್ಮ ಕಾಲದಲ್ಲಿ ಬಾವಿಗಳೇ, ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದಲೇ ನೀರು ಸೇದಬೇಕಾಗಿತ್ತು. ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ. ನಮ್ಮ ಬಾವಿನಲ್ಲಿ ಈ ಶೆತ್ತೆ ಎಲ್ಲ, ನಿಮ್ಮ ಕಡೆ ಏನಂತೀರಿ ಶೆತ್ತೆಗೆ? ಕಸ ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನ ಮುಚ್ಕೊಬಿಡೋದು. ನಾನು ನೀರು ಸೇರಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗ್ಲಿ ಅಂತೇಳಿ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ವೆ. ನೀರು ತಗೊಳ್ವೆ. ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದಿಗೆನಲ್ಲಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಮುಚ್ಕೊಬಿಡೋದು. ಮತ್ತೆ ಕೆಳಗೆ ಹಾಕ್ಬೇಕಾಗಿತ್ತು. ಬಹುಶಃ ಹೆಣ್ಮಕ್ಳಿಗೆಲ್ಲ ಈಗಿನ ಹೆಣ್ಮಕ್ಳಿಗೆ ಏನ್ ಗೊತ್ತಿಲ್ಲ, ಇಂದಿನ ಹಳೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ. ನಮ್ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರೆ, ಸುಧಾರಕರು, ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ, ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದ ಕಾಣಿಸೋದು, ಆಮೇಲೆ ಮುಚ್ಕೊಬಿಡೋದು. ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಏನ್ರಿ ಎಚ್ ಕೆ ಪಾಟೀಲ್ರೆ, ನೀವು ನೀರು ಸೇದಿದ್ದೀರಾ? ಗೊತ್ತಿಲ್ಲ ನಿಮ್ಗೆ. ನಾನು ನೀರು ಸೇದಿದ್ದೀನಿ. ನೀನು ನೀರು ಸೇದಿದ್ಯಾ ಕೋನ್ ರೆಡ್ಡಿ? ಇದು ಸತ್ಯ. ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಬಸವಣ್ಣ 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮನೆ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ. ಆಯ್ತಾ? ಜಾತಿ ಹೋಗಿದ್ಯಾ? ಇದನ್ನ ಹೇಳೋದು, ಆಮೇಲೆ ನೀ ಯಾವ ಜಾತಿ ಅಂತ ಕೇಳೋದು. ಯಾವ ಜಾತಿ ಅಂತ ಕೇಳೋದು. ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನ ತುಂಬಬೇಕು. ಪ್ರತಿ ಜಾತಿಗಳಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನ ತುಂಬಬೇಕಾಗ್ತದೆ. ಈಗ ಶಿಕ್ಷಣ ಇಲ್ಲದೆ ಹೋದರೆ ಯಾರಾದ್ರೂ ಮುಂದುವರಿಯಕ್ಕೆ ಸಾಧ್ಯನಾ? ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯನಾ? ಶಿಕ್ಷಣ ಇರಲೇಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ, ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿದೆ. ಈಗ ಇವನು ನಿನ್ನ ಹೆಸರೇನಪ್ಪ? ಮೌರ್ಯ. ನಾನು ಇವ್ರ ತಾಯಿಗೆ ಕೆಲಸ ಕೊಟ್ಟಿದ್ದೆ. ನಾನು ಮೌರ್ಯ. ಇವು ಓದ್ದೆ ಹೋಗಿದ್ರೆ ಇಲ್ಲಿ ಕರೆಸ್ತಿದ್ರ ಫಕೀರಪ್ಪ?